ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ನಡೆಯುತ್ತಿರುವ ಸ್ಪರ್ಧೆ ಕೇವಲ ಫೈಟರ್ ಜೆಟ್ಗಳ ಸಂಖ್ಯೆಯ ಕುರಿತಲ್ಲ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಯುದ್ಧ ವ್ಯವಸ್ಥೆಗಳ ಭವಿಷ್ಯದ ಬಗ್ಗೆ ನಡೆಯುತ್ತಿರುವ ಹೊಸ ತಲೆಮಾರಿನ ಏರ್ ವಾರ್ಫೇರ್ ರೇಸ್. ಒಂದು ಕಡೆ ಪಾಕಿಸ್ತಾನ ಈಗ ಟರ್ಕಿಯ ಅತ್ಯಾಧುನಿಕ ಬೈರಕ್ತರ್ ಕಿಜಿಲೇಮಾ ಲಾಯಲ್ ವಿಂಗ್ಮ್ಯಾನ್ UCAV ಕಡೆ ಆಸಕ್ತಿಯನ್ನು ತೋರಿಸುತ್ತಿದ್ದರೆ, ಇನ್ನೊಂದು ಕಡೆ ಭಾರತ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಎಂಬ AI ಫೈಟರ್ ಡ್ರೋನ್ ವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತಿದೆ. ಈ ಎರಡು ಆಟೋನಾಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳು ಭವಿಷ್ಯದ ಇಂಡೋ ಪೆಸಿಫಿಕ್ ವಾಯು ಯುದ್ಧದ ಸಮೀಕರಣವನ್ನೇ ಬದಲಾಯಿಸಬಹುದು ಎಂಬ ಮಾತುಗಳು ಈಗ ರಕ್ಷಣಾ ವಲಯದಲ್ಲಿ ಕೇಳಿಬರುತ್ತಿದೆ. 12 ವರ್ಷಗಳ ಹಿಂದೆ ದಕ್ಷಿಣ ಏಷ್ಯಾದ ವಾಯುಶಕ್ತಿಯನ್ನು ಅಳೆಯುವಾಗ ಎಷ್ಟು ಫೈಟರ್ ಸ್ಕ್ವಾಡ್ರನ್ಸ್ಗಳು ಇವೆ ಅನ್ನೋದನ್ನೇ ಮುಖ್ಯವಾಗಿ ನೋಡಲಾಗುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಸ್ನೇಹಿತರೆ. ಭವಿಷ್ಯದ ಯುದ್ಧಗಳಲ್ಲಿ ಯಾರು ಹೆಚ್ಚು AI ಇನೇಬಲ್ಡ್ ಕಂಬ್ಯಾಟ್ ಡ್ರೋನ್ಸ್, ಲಾಯಲ್ ವಿಂಗ್ಮ್ಯಾನ್ ಸಿಸ್ಟಮ್ಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಆರ್ಕಿಟೆಕ್ಚರ್ಗಳನ್ನು ಬಳಸುತ್ತಾರೆ ಎಂಬುದೇ ನಿಜವಾದ ಶಕ್ತಿಯನ್ನು ನಿರ್ಧರಿಸಬಹುದು. ಇತ್ತೀಚೆಗೆ ಪಾಕಿಸ್ತಾನದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿದ್ದು ಟರ್ಕಿಗೆ ಭೇಟಿ ನೀಡಿದಾಗ ಬೈರಕ್ತರ್ ಕಿಜಿಲೇಮಾ UCAVಯ ಜೊತೆ ಕಾಣಿಸಿಕೊಂಡ ಚಿತ್ರಗಳು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾದವು. ಇವು ಕೇವಲ ಫೋಟೋಶೂಟ್ ಅಲ್ಲ ಎಂದು ಅನೇಕ ಡಿಫೆನ್ಸ್ ಅನಲಿಸ್ಟ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಇಂತಹ ಮಿಲಿಟರಿ ಸಿಂಬಾಲಿಸಮ್ ಈಗ ಮಾಡರ್ನ್ ಡಿಫೆನ್ಸ್ ಡಿಪ್ಲೊಮಸಿಯ ಭಾಗವಾಗಿದೆ. ಯಾಕಂದರೆ ಲಾಯಲ್ ವಿಂಗ್ಮ್ಯಾನ್ ಮತ್ತು ಕೊಲಾಬೊರೇಟಿವ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಸಿಸ್ಟಮ್ ಈಗ ಫ್ಯೂಚರ್ ಫೋರ್ಸ್ ಮಲ್ಟಿಪ್ಲೇಯರ್ಗಳಾಗಿ ಪರಿಗಣಿಸಲಾಗುತ್ತಿದೆ. ಅಂದರೆ ಕಡಿಮೆ ಪೈಲಟ್ಗಳಿದ್ದರೂ ಹೆಚ್ಚಿನ ಕಂಬ್ಯಾಟ್ ಕೆಪಬಿಲಿಟಿ ಸೃಷ್ಟಿಸಬಹುದಾದ ವ್ಯವಸ್ಥೆಗಳು ಇವು. ಪಾಕಿಸ್ತಾನ ಈಗ ಟರ್ಕಿಯ ಏರೋಸ್ಪೇಸ್ ಇಕೋಸಿಸ್ಟಮ್ ಜೊತೆ ಹೆಚ್ಚು ಹತ್ತಿರವಾಗಲು ಪ್ರಯತ್ನಿಸುತ್ತಿದೆ ಎಂಬ ಸಂದೇಶವು ಇದರಿಂದ ಹೊರಬಂದಿದೆ. ಮುಖ್ಯವಾಗಿ ವೆಸ್ಟರ್ನ್ ಮಿಲಿಟರಿ ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ ಮೇಲೆ ಅವಲಂಬನೆ ಕಡಿಮೆ ಮಾಡಿ ಸ್ವಂತ ಆಟೋನಾಮಸ್ ವಾರ್ಫೇರ್ ಕೆಪಬಿಲಿಟಿಯನ್ನು ನಿರ್ಮಿಸಿಕೊಳ್ಳಲು ಇಸ್ಲಾಮಾಬಾದ್ ಯತ್ನಿಸುತ್ತಿದೆ ಎಂಬ ಅರ್ಥವೂ ಇದೆ. ಇದೇ ಸಮಯದಲ್ಲಿ ಭಾರತವು ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದು ಗಮನಾರ್ಹ ಬೆಳವಣಿಗೆ. ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸ್ಪರ್ಧೆ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಇಂಡೋ ಪೆಸಿಫಿಕ್ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್ ಕೂಡ ಅಡಗಿದೆ. ಚೀನಾ, ಕ್ವಾಡ್ ರಾಷ್ಟ್ರಗಳು ಹಾಗೂ ಭವಿಷ್ಯದ ರೀಜನಲ್ ಮಿಲಿಟರಿ ಬ್ಯಾಲೆನ್ಸ್ ಎಲ್ಲವೂ ಇದರೊಂದಿಗೆ ಸಂಪರ್ಕ ಹೊಂದಿವೆ. ಮಿಲಿಟರಿ ಪ್ಲಾನರ್ಸ್ಗಳ ಪ್ರಕಾರ ಆಟೋನಾಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳು ಭವಿಷ್ಯದ ಆಪರೇಷನಲ್ ಡಾಕ್ಟರಿನ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಯಾಕಂದರೆ AI ಇನೇಬಲ್ಡ್ ಮಿಷನ್ ಎಕ್ಸಿಕ್ಯೂಷನ್ ಮತ್ತು ಸೆನ್ಸಾರ್ ಫ್ಯೂಷನ್ ಮೂಲಕ ಹಿಂದೆ ದೊಡ್ಡ ಫೈಟರ್ ಫ್ಲೀಟ್ ಬೇಕಾಗಿದ್ದ ಕಾರ್ಯಗಳನ್ನು ಈಗ ಕಡಿಮೆ ಏರ್ಕ್ರಾಫ್ಟ್ ಗಳಲ್ಲೇ ಮಾಡಲು ಸಾಧ್ಯವಾಗುತ್ತಿದೆ. ಇದರಿಂದ ಫ್ಯೂಚರ್ ಡಿಟರೆನ್ಸ್ ಈಕ್ವೇಷನ್ ಕೂಡ ಬದಲಾಗಬಹುದು. ಇಲ್ಲಿಯವರೆಗೆ ಭಾರತ ಮತ್ತು ಪಾಕಿಸ್ತಾನ ಯಾವುದೇ ಅಧಿಕೃತ ಖರೀದಿ ಒಪ್ಪಂದ ಘೋಷಿಸಿಲ್ಲ. ಆದರೆ ಇತ್ತೀಚಿನ ಡಿಫೆನ್ಸ್ ಎಂಗೇಜ್ಮೆಂಟ್ಸ್ಗಳು ಎರಡು ದೇಶಗಳ ಸ್ಟ್ರಾಟಜಿಕ್ ಇಂಟೆನ್ಷನ್ಸ್ ನ ಬಗ್ಗೆ ದೊಡ್ಡ ಸಂದೇಶವನ್ನು ನೀಡುತ್ತಿವೆ. ಇದೀಗ ಪಾಕಿಸ್ತಾನ ಮತ್ತು ಟರ್ಕಿಯ ಕೋಪರೇಷನ್ ಬಗ್ಗೆ ಮಾತನಾಡೋಣ. ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿದ್ದು ಅವರು ಟರ್ಕಿ ಭೇಟಿ ವೇಳೆ ಟರ್ಕಿಶ್ ಏರ್ ಫೋರ್ಸ್ ಕಮಾಂಡರ್ ಜನರಲ್ ಜಿಯಾ ಸೆಮೆಲ್ ಕುಡಿಯೋಗು, ಡಿಫೆನ್ಸ್ ಮಿನಿಸ್ಟರ್ ಯಾಸರ್ ಗುಲ್ಲರ್ ಮತ್ತು ಬೈಕರ್ CTO ಸೆಲ್ಯೂಕ್ ಬೈರಕ್ತರ್ ಅವರನ್ನು ಭೇಟಿ ಮಾಡಿದರು. ಈ ಸಭೆಗಳು ಕೇವಲ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ಸ್ ಅಲ್ಲ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಮುಖ್ಯವಾಗಿ ಅನ್ಮ್ಯಾನ್ಡ್ ಸಿಸ್ಟಮ್ಸ್, AI ವಾರ್ಫೇರ್ ಮತ್ತು ಫ್ಯೂಚರ್ ಏರೋಸ್ಪೇಸ್ ಇನೋವೇಷನ್ ಕುರಿತು ಚರ್ಚೆಗಳು ನಡೆದಿರಬಹುದು ಎಂದು ಅಂದಾಜಿಸಲಾಗಿದೆ. ಪಾಕಿಸ್ತಾನ್ ಏರ್ ಫೋರ್ಸ್ ಅಧಿಕಾರಿಗಳು ಬೈರಕ್ತರ್ ಕಿಜಿಲೇಮಾ ಪ್ಲಾಟ್ಫಾರ್ಮ್ ಹತ್ತಿರ ಕಾಣಿಸಿಕೊಂಡ ಚಿತ್ರಗಳು ಕೂಡ ದೊಡ್ಡ ಮಟ್ಟದ ಸ್ಪೆಕ್ಯುಲೇಷನ್ಗೆ ಕಾರಣವಾದವು. ಯಾಕೆಂದರೆ ಅಡ್ವಾನ್ಸ್ಡ್ ಮಿಲಿಟರಿ ಸಿಸ್ಟಮ್ಸ್ ಗಳನ್ನು ಹೀಗೆ ಪ್ರದರ್ಶಿಸುವುದು ಸಾಮಾನ್ಯವಾಗಿ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಆಗಿರುತ್ತದೆ. ಪಾಕಿಸ್ತಾನ ಮತ್ತು ಟರ್ಕಿ ಈಗಾಗಲೇ UAV ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿವೆ. ಆದ್ದರಿಂದ ಫ್ಯೂಚರ್ ಕೋ ಪ್ರೊಡಕ್ಷನ್ ಮತ್ತು ಲೋಕಲ್ ಅಸೆಂಬ್ಲಿ ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆಗಳು ಹೆಚ್ಚಾಗಿವೆ. ಇದು ಪಾಕಿಸ್ತಾನಕ್ಕೆ ಕೇವಲ ಏರ್ ಕ್ರಾಫ್ಟ್ ಪ್ರೊಕ್ಯೂರ್ಮೆಂಟ್ ಅಲ್ಲ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟಿಯನ್ನು ಬೆಳೆಸುವ ಅವಕಾಶವೂ
ಆಗಬಹುದು. ಯುದ್ಧ ಕಾಲದಲ್ಲಿ ಲಾಜಿಸ್ಟಿಕ್ಸ್ ಮತ್ತು ಸಸ್ಟೈನ್ಮೆಂಟ್ ಅಡ್ವಾಂಟೇಜ್ ಪಡೆಯಲು ಇದು ಬಹಳ ಮುಖ್ಯ. ಇನ್ನೊಂದು ಪ್ರಮುಖ ವಿಷಯ ಅಂದರೆ ಪಾಕಿಸ್ತಾನ್ ಏರ್ ಫೋರ್ಸ್ ಈಗಾಗಲೇ ಟರ್ಕಿಶ್ ಮತ್ತು ಚೈನೀಸ್ ಸಿಸ್ಟಮ್ಸ್ ಗಳ ಜೊತೆ MUMT ಅಂದರೆ ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್ ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದೆ. ಅದರ ಲಾಯಲ್ ವಿಂಗ್ ಮ್ಯಾನ್ ಡಾಕ್ಟರಿಂಗ್ ಗೆ ಟ್ರಾನ್ಸಿಷನ್ ಆಗುವುದು ಅವರಿಗೆ ಸುಲಭವಾಗಬಹುದು. ಈಗ ಬೈರಕ್ತರ್ ಕಿಜಿಲೆಮಾ ಬಗ್ಗೆ ನೋಡೋಣ. ಹಿಂದಿನ ಪೀಳಿಗೆಯ UCAVಗಳು ಮುಖ್ಯವಾಗಿ ಸರ್ವಿಲೆನ್ಸ್ ಮಿಷನ್ಸ್ ಗಳಿಗಾಗಿ ಬಳಸಲಾಗುತ್ತಿತ್ತು. ಆದರೆ ಕಿಜಿಲೆಮಾ ಸಂಪೂರ್ಣ ವಿಭಿನ್ನ ಕಾನ್ಸೆಪ್ಟ್. ಇದು ಸ್ಟೆಲ್ತ್ ಆರ್ಕಿಟೆಕ್ಚರ್, AI ಆಟೋನಮಿ ಮತ್ತು MUMT ಕೇಪಬಿಲಿಟಿ ಹೊಂದಿರುವ ಆಟೋನೋಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ ಕಂಟೆಸ್ಟೆಡ್ ಏರ್ ಸ್ಪೇಸ್ ನ ಒಳಗೂ ಹೋಗಿ ಕಂಬ್ಯಾಟ್ ಮಿಷನ್ಸ್ ಗಳನ್ನು ನಡೆಸುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದಕ್ಕೆ ಸುಮಾರು 500 ನಾಟಿಕಲ್ ಮೈಲ್ಸ್ ಕಂಬ್ಯಾಟ್ ರೇಡಿಯಸ್ ಕೂಡ ಇದೆ ಎಂದು ಅಂದಾಜಿಸಲಾಗಿದೆ. ಇದರ ಟಾಪ್ ಸ್ಪೀಡ್ ಮ್ಯಾಕ್ 0.9 ಹತ್ತಿರ ತಲುಪಬಹುದು. ಪೇಲೋಡ್ ಕೆಪಾಸಿಟಿ ಸುಮಾರು 1500 ಕಿಲೋಗ್ರಾಮ್ಸ್ ಇರುವುದರಿಂದ ರಿಕಾನೆಸೆನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಪ್ರಿಸಿಷನ್ ಸ್ಟ್ರೈಕ್ ಮಿಷನ್ಸ್ ಗಳನ್ನು ನಡೆಸಬಹುದು. ಇದರಲ್ಲಿರುವ MURAD AESA ರೆಡಾರ್ ಬ್ಯಾಟಲ್ ಫೀಲ್ಡ್ ಅವೇರ್ನೆಸ್ ಮತ್ತು ಟಾರ್ಗೆಟಿಂಗ್ ಕೇಪಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಇಂಟರ್ನಲ್ ವೆಪನ್ಸ್ ಬೇ. ಇದು ಸ್ಟೆಲ್ತ್ ಸರ್ವೈವಬಿಲಿಟಿಯನ್ನು ಹೆಚ್ಚಿಸಲು ಬಹಳ ಮುಖ್ಯ. ಬೈಕರ್ ಈಗ ಕಿಜಿಲೆಮಾ ಪ್ರಾಜೆಕ್ಟ್ ಅನ್ನು ಪ್ರಾಕ್ಟಿಕಲ್ ಡೆಪ್ಲಾಯ್ಮೆಂಟ್ ನ ಹಂತಕ್ಕೆ ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. 2026ರ ಆರಂಭದಲ್ಲಿ ಸೀರಿಯಲ್ ಪ್ರೊಡಕ್ಷನ್ ಏರ್ಕ್ರಾಫ್ಟ್ ಫ್ಲೈಟ್ ಆಕ್ಟಿವಿಟಿ ನಡೆದಿತ್ತು ಎಂಬ ವರದಿಗಳು ಬಂದಿವೆ. ಟರ್ಕಿ ವಾಯುಪಡೆಗೆ ಮೊದಲ ಡೆಲಿವರಿ ಕೂಡ ಪ್ಲಾನ್ಡ್ ಆಗಿತ್ತು ಎಂಬ ಮಾಹಿತಿ ಇದೆ. ಇದಕ್ಕಿಂತ ದೊಡ್ಡ ವಿಷಯ ಅಂದರೆ ಇಂಡೋನೇಷ್ಯಾ ಈಗಾಗಲೇ 12 ಬೈರಕ್ತರ್ ಕಿಜಿಲೆಮಾ ಏರ್ಕ್ರಾಫ್ಟ್ ಗಳ ಎಕ್ಸ್ಪೋರ್ಟ್ ಅಗ್ರಿಮೆಂಟ್ ಸಹಿ ಮಾಡಿಕೊಂಡಿದೆ. ಮತ್ತಷ್ಟು ಹೆಚ್ಚುವರಿ 48 ಏರ್ಕ್ರಾಫ್ಟ್ ಗಳ ಆಪ್ಷನ್ ಕೂಡ ಇದೆ ಎಂದು ಹೇಳಲಾಗುತ್ತಿದೆ. ಇದು ಟರ್ಕಿಶ್ ಡಿಫೆನ್ಸ್ ಇಂಡಸ್ಟ್ರಿಗೆ ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫಿಡೆನ್ಸ್ ಸಿಕ್ಕಿದೆ ಅನ್ನೋದರ ಸಂಕೇತ. ಈಗ ಅತ್ಯಂತ ಮಹತ್ವದ ಕೇಪಬಿಲಿಟಿಯ ಬಗ್ಗೆ ಮಾತನಾಡೋಣ. ಕಿಜಿಲೆಮಾದಲ್ಲಿ 2 ಕೋಕೊಡೊಗೊನ್ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಗಳನ್ನು ಇಂಟಿಗ್ರೇಟ್ ಮಾಡಲಾಗಿದೆ. ಇದು ಆಟೋನೋಮಸ್ ಏರ್ ಕಂಬ್ಯಾಟ್ ಕ್ಷೇತ್ರದಲ್ಲಿ ದೊಡ್ಡ ಟ್ಯಾಕ್ಟಿಕಲ್ ಎಡ್ಜ್ ಅನ್ನು ಕೊಡಬಹುದು. ಈ ಮಿಸೈಲ್ ಆಕ್ಟಿವ್ ರೆಡಾರ್ ಗೈಡೆನ್ಸ್ ಟೆಕ್ನಾಲಜಿಯನ್ನು ಬಳಸುತ್ತದೆ. ಕಾನ್ಸೆಪ್ಚುಯಲಿ ಇದು AIM-120 ಆಮರಾಮ್ ತರಹದ ಸಿಸ್ಟಮ್. ಇದರ ಎಂಗೇಜ್ಮೆಂಟ್ ರೇಂಜ್ ಸುಮಾರು 65 ಕಿಲೋಮೀಟರ್ ಅನ್ನು ಮೀರಬಹುದು ಎಂದು ವರದಿಗಳು ಹೇಳುತ್ತವೆ. ಮುಖ್ಯವಾಗಿ 2025ರಲ್ಲಿ ಕಿಜಿಲೆಮಾ ಜೆಟ್ ಪವರ್ಡ್ ಟಾರ್ಗೆಟ್ ಡ್ರೋನ್ ಅನ್ನು PVR ಮಿಸೈಲ್ ನ ಮೂಲಕ ಯಶಸ್ವಿಯಾಗಿ ಎಂಗೇಜ್ ಮಾಡಿದೆ ಎಂಬ ಮಾಹಿತಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇದುವರೆಗೂ UCAVಗಳನ್ನು ಮುಖ್ಯವಾಗಿ ಸ್ಟ್ರೈಕ್ ಮಿಷನ್ಸ್ ಗಳಿಗಾಗಿ ನೋಡಲಾಗುತ್ತಿತ್ತು. ಆದರೆ ಈಗ ಆಟೋನೋಮಸ್ ಏರಿಯಲ್ ಕಂಬ್ಯಾಟ್ ಕೂಡ ರಿಯಾಲಿಟಿ ಆಗುತ್ತಿದೆ. ಭವಿಷ್ಯದಲ್ಲಿ ಫೈಟರ್ ಜೆಟ್ಸ್ ಗಳ ಜೊತೆ ಆಟೋನೋಮಸ್ ಕಂಬ್ಯಾಟ್ ಡ್ರೋನ್ಸ್ ಗಳು ಕೂಡ ಇಂಡಿಪೆಂಡೆಂಟ್ಲಿ ಥ್ರೆಟ್ಸ್ ಎಂಗೇಜ್ ಮಾಡುವ ಕಾಲ ಬರುತ್ತಿದೆ. ಈಗ ಭಾರತದ ಪರ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಕಡೆ ಬರೋಣ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಡಿಫೆನ್ಸ್ ಕನ್ಸಲ್ಟೇಷನ್ ಸಮಯದಲ್ಲಿ MQ-28 ಡ್ರೋನ್ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಏರ್ ವೈಸ್ ಮಾರ್ಷಲ್ ಸಂಜೀವ್ ತಾಲಿಯಾನ್ ಆಸ್ಟ್ರೇಲಿಯನ್ ಡಿಫೆನ್ಸ್ ಲೀಡರ್ಶಿಪ್ ಜೊತೆ ಕಾಣಿಸಿಕೊಂಡದ್ದು ಕೂಡ ಭಾರತೀಯ ಆಸಕ್ತಿ ಹೆಚ್ಚಿಸಿರುವುದನ್ನು ಸೂಚಿಸಿತು. ಬೋಯಿಂಗ್ ಕೂಡ ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಕೋ ಪ್ರೊಡಕ್ಷನ್ ಪಾರ್ಟ್ನರ್ಶಿಪ್ ನೀಡುವ ಆಸಕ್ತಿ ಹೊಂದಿದೆ ಎನ್ನಲಾಗುತ್ತಿದೆ. MQ-28 ಗೋಸ್ಟ್ ಬ್ಯಾಟ್ ಪಶ್ಚಿಮ ರಾಷ್ಟ್ರಗಳ ಕೊಯಿಲೇಷನ್ ವಾರ್ಫೇರ್ ಕಾನ್ಸೆಪ್ಟ್ ಅನ್ನು ಆಧರಿಸಿ ಅಭಿವೃದ್ಧಿಪಡಿಸಲಾದ ಏರ್ಕ್ರಾಫ್ಟ್. ಇದು F-35 ಮತ್ತು FA-18 ತರಹದ ಫೈಟರ್ ಫ್ಲೀಟ್ಸ್ ಗಳ ಜೊತೆ ಸೀಮ್ಲೆಸ್ ಇಂಟಿಗ್ರೇಷನ್ ಗಾಗಿ ವಿನ್ಯಾಸಗೊಂಡಿದೆ. ಈ ಪ್ಲಾಟ್ಫಾರ್ಮ್ ಮಾಡ್ಯುಲರ್ ಆರ್ಕಿಟೆಕ್ಚರ್ ಅನ್ನು ಹೊಂದಿದೆ. ಅಂದರೆ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಅಥವಾ ಸೆನ್ಸಾರ್ ಮಿಷನ್ಸ್ ಗಳಿಗೆ ಬೇಗ ಅಡಾಪ್ಟ್ ಮಾಡಬಹುದು. MQ-28 ಎಂಡ್ಯೂರೆನ್ಸ್ ಮತ್ತು ಮಿಷನ್ ಪರ್ಸಿಸ್ಟೆನ್ಸ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಆದರೆ ಈಗಿನ ಡೆಮಾನ್ಸ್ಟ್ರೇಟೆಡ್ ಏರ್ ಟು ಏರ್ ಮಿಸೈಲ್ ಕೇಪಬಿಲಿಟಿ ಕಿಜಿಲೆಮಾಗಿಂತ ಕಡಿಮೆ ಎಂದು ಕೆಲ ವಿಶ್ಲೇಷಕರು ಹೇಳುತ್ತಾರೆ. 2025ರಲ್ಲಿ MQ-28 ಒಂದು AIM-120 ಆಮರಾಮ್ ಮಿಸೈಲ್ ಲಾಂಚ್ ಮಾಡಿದ್ದಾಗಿ ವರದಿಯಾಗಿದೆ. ಆದರೆ ಫ್ಯೂಚರ್ ಬ್ಲಾಕ್ 8 ವೇರಿಯಂಟ್ಸ್ ನಲ್ಲಿ ಇಂಟರ್ನಲ್ ವೆಪನ್ಸ್ ಬೇ ಬರಬಹುದು ಎಂಬ ನಿರೀಕ್ಷೆ ಇದೆ. ಇದರಿಂದ ಸ್ಟೆಲ್ತ್ ಮತ್ತು ಸರ್ವೈವಬಿಲಿಟಿ ಕೆಪಬಿಲಿಟಿ ಹೆಚ್ಚಾಗಬಹುದು. ಈಗ ದೊಡ್ಡ ಪ್ರಶ್ನೆ ಏನು ಅಂದ್ರೆ ಕಿಜಿಲೆಮಾ ಮತ್ತು MQ-28 ನಡುವಿನ ಸ್ಪರ್ಧೆ ಭವಿಷ್ಯದ ಗ್ಲೋಬಲ್ UCAV ಮಾರ್ಕೆಟ್ ನನ್ನೇ ಬದಲಾಯಿಸಬಹುದೇ? ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಹೌದು. ಯಾಕಂದರೆ ಫ್ಯೂಚರ್ ಲಾಯಲ್ ವಿಂಗ್ ಮ್ಯಾನ್ ಮಾರ್ಕೆಟ್ ನಲ್ಲಿ ಏರೋಡೈನಾಮಿಕ್ ಪರ್ಫಾರ್ಮೆನ್ಸ್ ಗಿಂತ AI ಇಂಟಿಗ್ರೇಷನ್, ಸಾಫ್ಟ್ವೇರ್ ಅಡಾಪ್ಟಬಿಲಿಟಿ ಮತ್ತು ನೆಟ್ವರ್ಕ್
ಏರ್ ಸೆಂಟ್ರಿಕ್ ವಾರ್ಫೇರ್ ಕಂಪೆಟಬಿಲಿಟಿ ಹೆಚ್ಚು ಮುಖ್ಯವಾಗುತ್ತಿದೆ. ಟರ್ಕಿಯ ಕಿಜಿಲೆಮಾ ಈಗ ಅರ್ಲಿ ಆಪರೇಷನಲ್ ಅಡ್ವಾಂಟೇಜ್ ಹೊಂದಿರುವಂತೆ ಕಾಣುತ್ತಿದೆ. ಸೀರಿಯಲ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ ಅಗ್ರಿಮೆಂಟ್ಸ್ ಈಗಾಗಲೇ ನಡೆದಿರುವುದರಿಂದ ಡೆಪ್ಲಾಯ್ಮೆಂಟ್ನ ವೇಗ ಹೆಚ್ಚಾಗಬಹುದು. ಇನ್ನೊಂದು ಕಡೆ MQ-28 ವೆಸ್ಟರ್ನ್ ಇಕೋಸಿಸ್ಟಮ್ ಇಂಟಿಗ್ರೇಷನ್ನಲ್ಲಿ ದೊಡ್ಡ ಅಡ್ವಾಂಟೇಜ್ ಹೊಂದಿದೆ. ಮುಖ್ಯವಾಗಿ F-35 ಇಕೋಸಿಸ್ಟಮ್ ಜೊತೆ ಕಂಪೆಟಬಿಲಿಟಿ ಫ್ಯೂಚರ್ ಕೊಯಿಲೇಷನ್ ವಾರ್ಫೇರ್ನಲ್ಲಿ ಬಹಳ ಮಹತ್ವ ಪಡೆಯಬಹುದು. ಪಾಕಿಸ್ತಾನಕ್ಕೆ ಕಿಜಿಲೆಮಾ ಟ್ಯಾಕ್ಟಿಕಲ್ ಮತ್ತು ಜಿಯೋಪೊಲಿಟಿಕಲ್ ಎರಡೂ ರೀತಿಯಲ್ಲೂ ಉಪಯುಕ್ತವಾಗಬಹುದು. ಭಾರತಕ್ಕೆ MQ-28 ಡಿಸ್ಟ್ರಿಬ್ಯೂಟೆಡ್ ಕಂಬ್ಯಾಟ್ ಆರ್ಕಿಟೆಕ್ಚರ್ ಮತ್ತು ಇಂಡಿಜಿನಿಯಸ್ ಕ್ಯಾಟ್ಸಾ ವ್ಯಾರಿಯರ್ ಪ್ರೋಗ್ರಾಂನ ಜೊತೆ ಸಿನರ್ಜಿ ಕೊಡಬಹುದು. ಆದರೆ ಅಂತಿಮವಾಗಿ ಯಾರು ಮೇಲುಗೈ ಸಾಧಿಸುತ್ತಾರೆ ಅನ್ನೋದನ್ನ ಏರ್ಕ್ರಾಫ್ಟ್ ಸ್ಪೆಸಿಫಿಕೇಶನ್ಸ್ ಮಾತ್ರ ನಿರ್ಧರಿಸುವುದಿಲ್ಲ. ಕಮಾಂಡ್ ಅಂಡ್ ಕಂಟ್ರೋಲ್ ಇಂಟಿಗ್ರೇಷನ್, ಸೆನ್ಸಾರ್ ಫ್ಯೂಷನ್, ಲಾಜಿಸ್ಟಿಕ್ಸ್ ನೆಟ್ವರ್ಕ್ ಮತ್ತು AI ಸಾಫ್ಟ್ವೇರ್ ಇಕೋಸಿಸ್ಟಮ್ ತುಂಬಾ ಪ್ರಮುಖವಾಗಲಿದೆ. ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ, ದಕ್ಷಿಣ ಏಷ್ಯಾದ ಮುಂದಿನ ದೊಡ್ಡ ಮಿಲಿಟರಿ ಕಾಂಪಿಟೇಷನ್ ಕೇವಲ ಫೈಟರ್ ಜೆಟ್ಸ್ಗಳ ನಡುವಿನ ಯುದ್ಧವಾಗಿರುವುದಿಲ್ಲ. ಇದು ಇಂಟರ್ ಕನೆಕ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಕೋಸಿಸ್ಟಮ್ ನಡುವಿನ ಸಮರವಾಗಿರಲಿದೆ. ಮತ್ತು ಬೈರಕ್ತರ್ ಕಿಜಿಲೆಮಾ ವಿರುದ್ಧ ಬೋಯಿಂಗ್ MQ-28 ಗೋಸ್ಟ್ ಬ್ಯಾಟ್ ಎಂಬ ಈ ರೈವಲರಿ ಮುಂದಿನ ದಶಕದ ಅತ್ಯಂತ ಮಹತ್ವದ ಆಟೋನೋಮಸ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಕಾಂಪಿಟೇಷನ್ಗಳಲ್ಲಿ ಒಂದಾಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.